ಸರ್ ಏನು ಈಗ ತಾವು ಜೆಡಿಎಸ್ಗೆ ಸೇರ್ಪಡೆ ಆಗ್ತಾ ಇದ್ದೀರಿ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ದು ಏನು ಹೇಳ್ತೀವಿ? ಆ ಸ್ಟೇಟ್ಮೆಂಟ್ ಹೇಗೆ ಬಂತು ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಯಾರು ಕೂಡ ನಮಗೆ ಸಂಪರ್ಕವನ್ನು ಮಾಡಿಲ್ಲ. ಇವನ್ ಆ ಪಕ್ಷದ ಮುಖಂಡರು ಕೂಡ ನನ್ನ ಜೊತೆಗೆ ಸಂಪರ್ಕ ಮಾಡಿಲ್ಲ. ಸದ್ಯಕ್ಕೆ ನಾನು ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ಕೊಟ್ಕೊಂಡು ಹೋಗ್ತಾ ಇದ್ದೇನೆ. ಯಾವುದೇ ಪಕ್ಷಗಳನ್ನ ಸೇರುವಂತಹ ಆಲೋಚನೆ ಮಾಡಿಲ್ಲ. ಚುನಾವಣೆ ಸಮೀಪ ಬಂದಾಗ ನನ್ನ ಕ್ಷೇತ್ರದ ಮತದಾರ ಪ್ರಭುಗಳು ಅವರು ಏನು ಆದೇಶವನ್ನು ಕೊಡ್ತಾರೆ ಅದನ್ನು ಪಾಲಿಸ್ತಾರೆ. ಸದ್ಯಕ್ಕೆ ಯಾವ ಪಕ್ಷವನ್ನು ಸೇರುವಂತಹ ಆಲೋಚನೆ ನನ್ನಲ್ಲಿ. ಉತ್ತರ ಕರ್ನಾಟಕದ ಏನು ಈಗ ಪ್ರಮುಖ ನಾಯಕರು ಅಂತೇಳಿ ಏನು ಹೇಳಲ್ಪಡ್ತಾರೆ, ಕತ್ತಿಯವರಾಗಿ, ಜಾರಕಿಹೊಳಿ ಅವರಾಗಿ, ರಾಜು ಕಾಳಿ ಅವರು, ತಮ್ಮ ಹೆಸರು ಸುಮಾರು ಒಂದು 5-6 ಜನರ ಹೆಸರು ಬಂದಿತ್ತು. ತಮ್ಮನ್ನು ಗಮನಿಸದೆ ಅಥವಾ ತಮ್ಮ ಗಮನಕ್ಕೆ ತರದೇನೆ ಯಾವ ರೀತಿಯಿಂದ ಅವರು ಸ್ಟೇಟ್ಮೆಂಟ್ ಕೊಟ್ಟರು? ಅದೇ ಅದು ನನಗೆ ಕೇಳಿದಾಗ ಸಹಜವಾಗಿ ಅದು ಹೇಗೆ ಸ್ಟೇಟ್ಮೆಂಟ್ ಬಂತು ಅಂತ ಹೇಳಿ ನನಗೂ ಕೂಡ ಗೊತ್ತಾಗಿಲ್ಲ. ಸಂಪರ್ಕ ಮಾಡಿದ್ರೆ ಯಾರು ಕೂಡ ಜೆಡಿಎಸ್ನ ಯಾವ ಮುಖಂಡರು ನಮಗೆ ಸಂಪರ್ಕವನ್ನ ಮಾಡಿಲ್ಲ. ಆ ನಂತರದಲ್ಲಿ ಪತ್ರಿಕೆಯಲ್ಲಿ ನಮ್ಮ ಜಿಲ್ಲೆಯ ಮುಖಂಡರ ಹೆಸರುಗಳು ಬಂದಿತ್ತು, ಅವರು ಕೂಡ ನನ್ನ ಜೊತೆಗೆ ಸಂಪರ್ಕ ಮಾಡಿಲ್ಲ. ಪತ್ರಿಕೆಯಲ್ಲಿ ಬಂದ ಮೇಲೂ ಕೂಡ ನಾನು ಯಾರ ಜೊತೆಗೂ ಸಂಪರ್ಕ ಮಾಡುವಂತಹ ಇದಕ್ಕೆ ಹೋಗಿಲ್ಲ. ಅವರು ನಿಮ್ಮನ್ನು ಸಂಪರ್ಕ ಅವರು ನನಗೆ ಸಂಪರ್ಕ ಮಾಡಿಲ್ಲ. ಫಾಲ್ಸ್ ಇದೆ, ಅದು ಸಂಪೂರ್ಣ ಸತ್ಯಕ್ಕೆ ದೂರವಾಗಿದೆ. ಆಮೇಲೆ ಮನೆ ಮುಖ್ಯ